गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ನಾವು ಆ ಸುಖದಾಯಿ ಪರಮಾತ್ಮನನ್ನು ಮರೆತೆವು. ಅವರು ಪರಮಾತ್ಮರಾಗಿದ್ದಾರೆ. ಪರಮಾತ್ಮನೆಂದು ಅವನಿಗೆ ಹೇಳುತ್ತಾರೆ. ಯಾರು ಸುಖವನ್ನು ಮಾತ್ರ ನೀಡುತ್ತಾರೆ, ದುಃಖವನ್ನು ನೀಡುವುದಿಲ್ಲ. ಮತ್ತು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ ಈ 3 ಪುರುಷರ ಬಗ್ಗೆ ಹೇಳಿದ್ದಾರೆ. ಕ್ಷರಪುರುಷ, ಅಕ್ಷರ ಪುರುಷ ಮತ್ತು ಉತ್ತಮ ಪುರುಷತು ಅನ್ಯ. ಅವನು ಪರಮಕ್ಷರ ಪುರುಷನು, ಅಂದರೆ ಪರಮಕ್ಷರ ಬ್ರಹ್ಮ ಹೇಳಿ, ಬೇಕಾದರೆ ಪುರುಷ ಹೇಳಿ. ಕ್ಷರಬ್ರಹ್ಮ ಹೇಳಿ, ಬೇಕಾದರೆ ಕ್ಷರಪುರುಷ ಹೇಳಿ. ಇವನು 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. ಇವನನ್ನು ಸಿಂಪಲ್ ಆಗಿ ಬ್ರಹ್ಮ ಎಂದು ಹೇಳುತ್ತಿದ್ದರು. ಏಕೆಂದರೆ ಹೀಗೆ ಯಾವುದೋ ಒಂದು ವಿಭಾಗದ, ಹೇಗೆಂದರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ, ಅಂದರೆ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಒಬ್ಬ ಡೆಪ್ಯೂಟಿ ಕಮಿಷನರ್ ಇರುತ್ತಾರೆ. ಅವರದೊಂದು ಆಫೀಸ್ ಇರುತ್ತದೆ. ಆ ಆಫೀಸಿನೊಳಗೆ ಎಷ್ಟೇ, ಅದರ ಕಾರ್ಯಾಲಯದಲ್ಲಿ ಎಷ್ಟೇ ಕರ್ಮಚಾರಿಗಳು, ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಿರ್ತಾರೆ, ಅವರು ತಮ್ಮೊಳಗೆ ವಿಷಯ ವಿನಿಮಯ ಮಾಡ್ತಿರ್ತಾರೆ. ಅಂದರೆ ಈ ಕೆಲಸ, ಈ ಕಾರ್ಯ ಸಾಹೇಬರು ಹೇಳಿದ್ದಾರೆ. ಅವರು ಹೀಗೆ ಹೇಳುವುದಿಲ್ಲ ಪದೇ ಪದೇ, ಅಂದರೆ ಡಿ ಸಿ ಸಾಹೇಬರು ಹೇಳಿದ್ದಾರೆ ಅಂತ. ಅವರಿಗದು ಅಂಡರ್ಸ್ಟುಡ್ ಆಗಿರುತ್ತದೆ. ಅವರ ಸಾಹೇಬರು ಡೆಪ್ಯೂಟಿ ಕಮಿಷನರ್ ಅಂದರೆ ಡಿ ಸಿ ಆಗಿದ್ದಾರೆ. ಇದೇ ರೀತಿ ಯಾರೋ SP ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರು ಕೆಲಸ ಕಾರ್ಯವನ್ನು ಬೇರೆಯವರಿಗೆ ಹೇಳುತ್ತಾರೆ. ಅಂದರೆ ಇದು ಹೀಗೆ ಮಾಡು, ಸಾಹೇಬರು ಹೇಳಿದ್ದಾರೆ. ಅವರಿಗದು ಅಂಡರ್ಸ್ಟುಡ್ ಆಗಿರುತ್ತದೆ SP ಸಾಹೇಬರೆಂದು, ಮತ್ತು ಅವರಿಗದು ಅಂಡರ್ಸ್ಟುಡ್ ಇರುತ್ತದೆ ಡಿ ಸಿ ಸಾಹೇಬರು. ಹಾಗೆ ಇದೇ ಪ್ರಕಾರ ಇಲ್ಲಿ ಈ 21 ಬ್ರಹ್ಮಾಂಡಗಳಲ್ಲಿ ಬ್ರಹ್ಮೆಂದು ಏನು ಹೇಳ್ತಿದ್ರು? ಬ್ರಹ್ಮ್. ಇವನು ಇಲ್ಲಿಯ ಭಗವಂತನು ಸ್ವಾಮಿಯಾಗಿರುವನು. ಹೀಗಾಗಿ ಬ್ರಹ್ಮ್ ಅಂದರೆ ಪ್ರಭು ಆಯಿತು. ಇವರಿಗೆಲ್ಲ ಇವನೇ ಸುಪ್ರೀಂ ಬಾಸ್ ಆಗಿದ್ದ, ಇವರಿಗೆ ಇವನೇ ಸಾಹೇಬನಾಗಿದ್ದ. ಈಗ ಪರಮೇಶ್ವರನು ಬಂದು ಇವನ ಬಗ್ಗೆ ಹೇಳಿದ್ರೇನೆಂದರೆ, ಇವನು ಕ್ಷರಪುರುಷನಾಗಿದ್ದಾನೆ. ಇವನಂತೂ ನಾಶ ಹೊಂದುವ ಪ್ರಭು ಆಗಿರುವನು. ಇವನನ್ನು ಬ್ರಹ್ಮ ಹೇಳಿ, ಬೇಕಾದರೆ ಪ್ರಭು ಹೇಳಿ, ಸ್ವಾಮಿ ಹೇಳಿ, ಮಾಲೀಕ ಹೇಳಿ. ಮತ್ತು ನಂತರ ಹೇಳಿದ್ರು, ಒಬ್ಬ ಅಕ್ಷರ ಪುರುಷನಿದ್ದಾನೆ, ಯಾರನ್ನು ಪರಬ್ರಹ್ಮ ಹೇಳುತ್ತಾರೆ. ಅವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ, ನೀಲ ಪದಮ ಶಂಖ. ಮತ್ತು ನಂತರ ಒಬ್ಬ ಪರಮಾಕ್ಷರ ಬ್ರಹ್ಮನಿದ್ದಾನೆ, ಪರಮಾಕ್ಷರ ಪುರುಷನು. ಅವನು ಅಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿಯಾಗಿರುವನು, ಕುಲದ ಮಾಲೀಕನು, ಎಲ್ಲರ ಸ್ವಾಮಿಯಾಗಿದ್ದಾನೆ. ಇವರೆಲ್ಲರ ಮೇಲೆ ಓವರ್ ಆಲ್ ಕಂಟ್ರೋಲರ್ ಆಗಿರುವನು, ಅಂದರೆ ಬ್ರಹ್ಮ ಮತ್ತು ಪರಬ್ರಹ್ಮನಿಗೂ. ಅಂದರೆ ಕ್ಷರಪುರುಷ ಮತ್ತು ಅಕ್ಷರ ಪುರುಷನಿಗಿಂತಲೂ ಮೇಲವನಾಗಿದ್ದವನು ಪರಮಾಕ್ಷರ ಬ್ರಹ್ಮ, ಪರಮಾಕ್ಷರ ಪುರುಷ. ಅವರಿಗೂ ಸ್ವಾಮಿಯಾಗಿರುವನು, ಎಲ್ಲರ ಕಂಟ್ರೋಲರ್ ಆಗಿರುವನು. ಅವನು ಕುಲದ ಮಾಲೀಕನು, ಅವನು ಎಲ್ಲರ ರಚನಾಕಾರನು, ಎಲ್ಲರದು. ಅವನು ಮೂಲರೂಪಿ ಪರಮಾತ್ಮನು, ಮೂಲರೂಪಿ ಭಗವಂತನು. ಅವನಿಂದಲೇ ಎಲ್ಲರ ಧಾರಣೆ ಪೋಷಣೆ ಆಗುತ್ತದೆ, ಎಲ್ಲರ ಪಾಲನೆ ಪೋಷಣೆಯನ್ನು ಅವನೇ ಮಾಡುತ್ತಾನೆ. ಅವನು ಪರಮಾತ್ಮನು. ಹೀಗೆ ಈ ಕಾರಣದಿಂದ ಇಲ್ಲಿ ಇವನಿಗೆ ಬ್ರಹ್ಮನಿಗೆ ಬ್ರಹ್ಮ್ ಎನ್ನತೊಡಗಿದರು. ಹೇಗೆಂದ್ರೆ ಒಬ್ಬ ಡಿ ಸಿ, ಅವನಿಗೆ ಡಿ ಸಿ ಆಫೀಸ್ನವರು ಸಾಹೇಬರೆನ್ನುವಂತೆ ಅಷ್ಟೇ ಅಂಡರ್ಸ್ಟುಡ್ ಇದೆ ಅವರ ಸಾಹೇಬ ಎಂದು. ಆದರೆ ಇವನು ಕ್ಷರಪುರುಷನು, ಇವನು ನಾಶ ಹೊಂದುವ ಸಾಹೇಬನು. ಮತ್ತು ಹೇಗೆಂದರೆ ಅಂತೆಯೇ ಡಿ ಸಿಗಿಂತ ಮೇಲೆ ಕಮಿಷನರ್ ಇದ್ದಾರೆ, ಅವರ ಮೇಲೆ ಕಮಿಷನರ್ ಇನ್ ಚೀಫ್. ಅವರಿಗಿಂತ ಮೇಲೆ ಮಂತ್ರಿ ಇದ್ದಾರೆ, ಮಂತ್ರಿಗಳಿಗಿಂತ ಮೇಲೆ ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಗಿಂತ ಮೇಲೆ ಪ್ರಧಾನಮಂತ್ರಿ ಅಥವಾ ಅನ್ಯ ಕ್ಯಾಬಿನೆಟ್ ಮಿನಿಸ್ಟರ್ ಇರುತ್ತಾರೆ. ಅವರು ಸಾಹೇಬರೆಂದು ಕರೆಯಲ್ಪಡುತ್ತಾರೆ. ಈ ಪ್ರಕಾರ ಬ್ರಹ್ಮ್ ಏನು ಪ್ರಸಿದ್ಧನಾಗಿದ್ದ? ಈ ಪ್ರಕಾರ ಬ್ರಹ್ಮ ಏನು ಪ್ರಸಿದ್ಧನಾಗಿದ್ದ? ಇವರು 21 ಬ್ರಹ್ಮಾಂಡಗಳ ಸ್ವಾಮಿ ಆಗಿರುವುದರಿಂದ ಕೇವಲ ಬ್ರಹ್ಮನೆಂದು ಹೇಳಿಬಿಡ್ತಿದ್ರು. ಮತ್ತು ಆ ಋಷಿ ಮಹರ್ಷಿ ಮತ್ತು ಆಧ್ಯಾತ್ಮಿಕ ಗುರುಗಳಿಗೆ ಮುಂದಿನ ಮಾಹಿತಿಯೂ ಇರಲಿಲ್ಲ. ಇದಕ್ಕಾಗಿ ಬ್ರಹ್ಮನನ್ನು ಇವರು ಸುಪ್ರೀಂ ಪವರ್ ಎಂದು ನಂಬುತ್ತಿದ್ದರು. ಇಲ್ಲೇ ಹೊಡೆತ ತಿಂದರು. ಆದರೆ ಅವನು ದಯಾಳು ಪರಮಾತ್ಮನಾಗಿರುವನು. ಯಾರು? ಆ ಪರಮಕ್ಷರ ಬ್ರಹ್ಮ. ಆದರೆ ನಾವು ಏನು ಮಾಡಿದೆವಂದರೆ, ಆ ದಯಾಳು ಪರಮಾತ್ಮನನ್ನು ಬಿಟ್ಟು ಈ ಕಾಲನ ಲೋಕಕ್ಕೆ ಬಂದೆವು.
ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.